ಇಂದಿನ ವಿಡಿಯೋ ಶಿವಸಹಸ್ರನಾಮದ 24ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 24ನೇ ಸ್ತೋತ್ರವು ಹೀಗಿದೆ. ನ್ಯಗ್ರೋಧ ರೂಪೋ ನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಾಶನಶ್ಚೈವ ಮಹಾಕಾಯೋ ಮಹಾನನಃ. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ನ್ಯಗ್ರೋಧ ರೂಪಾಯ ನಮಃ. ಈ ಶಿವನಾಮದ ಅರ್ಥ ಕೆಳಮುಖವಾಗಿ ಬೆಳೆಯುವ ಆಲದ ಮರದ ರೂಪದಲ್ಲಿ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ. ಓಂ ನ್ಯಗ್ರೋಧಾಯ ನಮಃ. ಈ ಶಿವನಾಮದ ಅರ್ಥ ದಕ್ಷಿಣಾಮೂರ್ತಿಯ ರೂಪವನ್ನು ಧರಿಸಿ ಆಲದ ಮರದ ಕೆಳಗೆ ಕುಳಿತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ. ಓಂ ವೃಕ್ಷ ಕರ್ಮಸ್ಥಿತಯೇ ನಮಃ. ಈ ಶಿವನಾಮದ ಅರ್ಥ ಪ್ರಳಯದ ಸಮಯದಲ್ಲಿ ಮರದ ತುದಿಯಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ವಿಭವೇ ನಮಃ. ಈ ಶಿವನಾಮದ ಅರ್ಥ ಎಲ್ಲರಿಗೂ ಪ್ರಿಯವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಸುತೀಕ್ಷ್ಣ ದಾಸನಾಯ ನಮಃ. ಈ ಶಿವನಾಮದ ಅರ್ಥ ತೀಕ್ಷ್ಣ ಹಲ್ಲುಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ಮಹಾಕಾಯಾಯ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ದೇಹವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ಮಹಾನನಾಯ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ಮುಖವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 25ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.